ಹಾಗೆ ಭಗವತ್ಪಾದರಿಂದ ಆ ಭಾಷ್ಯ ಸೂರ್ಯನ ಉದಯವಾಯಿತು ಎಂಬುದಾಗಿ ವಿದ್ಯಾರಣ್ಯರು ಹೇಳ್ತಾರೆ. ಅಂತಹ ಭಾಷ್ಯ ಗ್ರಂಥಗಳನ್ನು ಬರೆದು ಭಗವತ್ಪಾದರು ಜಿಜ್ಞಾಸುಗಳ ಜಿಜ್ಞಾಸೆಯನ್ನು ನಿವೃತ್ತಿಗೊಳಿಸಿದರು. ಆದರೆ ಸಾಮಾನ್ಯರಾದವರಿಗೆ ಆ ಭಾಷ್ಯ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರಂತೆ ನಡೆಯತಕ್ಕಂತಹ ಒಂದು ಯೋಗ್ಯತೆ ಇರುವುದಿಲ್ಲ ಎಂಬುದಕ್ಕಾಗಿ ಪ್ರಕರಣ ಗ್ರಂಥಗಳನ್ನು ಮತ್ತು ಸ್ತೋತ್ರ ಗ್ರಂಥಗಳನ್ನು ರಚನೆ ಮಾಡಿದರು. ಪ್ರಕರಣ ಗ್ರಂಥಗಳಲ್ಲಿ ಭಾಷ್ಯಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನೇ ಸಂಕ್ಷೇಪವಾಗಿ ಹೇಳಿದರು. ಅದೂ ಕಷ್ಟ ಅಂತ ಅನಿಸಿದವರಿಗೆ ಸ್ತೋತ್ರ ಗ್ರಂಥಗಳನ್ನು ಉಪದೇಶ ಮಾಡಿದರು. ಭಗವತ್ಪಾದರು ಸ್ತೋತ್ರ ಗ್ರಂಥಗಳಲ್ಲಿ ಅನೇಕವಾದಂತಹ ತತ್ವಗಳನ್ನು ಸಹ ತಿಳಿಸಿದರು. ಸ್ತೋತ್ರ ಅಂತಂದರೆ ಗುಣಗಾನ. ಸಾಮಾನ್ಯವಾಗಿ ಮನುಷ್ಯರಲ್ಲಿ ಸ್ತೋತ್ರ ಮಾಡುವುದು ಅಂತಂದರೆ ಅವಿದ್ಯಮಾನ ಗುಣಕೀರ್ತನಂ ಅಂತ. ಈಗ ಒಬ್ಬರನ್ನು ಹೊಗಳ್ತಾ ಇದ್ದಾರೆ ಅಂತಂದರೆ ಅವರಲ್ಲಿ ಇಲ್ಲದ ಗುಣಗಳನ್ನೆಲ್ಲ ಇದೆ ಅಂತ ಹೇಳೋದು ಮನುಷ್ಯರನ್ನು ನಾವು ಮಾಡೋ ಸ್ತೋತ್ರ ಅಂತ. ಅವನು ನೋಡ್ಲಿಕ್ಕೆ ಕುರೂಪಿಯಾಗಿರ್ತಾನೆ, ಸ್ವಾಮಿ ನಿಮ್ಮ ನೋಡ್ರಿ ಮನ್ಮಥನ ಹಂಗೆ ಕಾಣ್ತೀರಿ ಅಂತ ಅನ್ನೋದು. ಅವನಿಗೆ ಒಂದು ಸ್ವಲ್ಪವೂ ಧೈರ್ಯ ಇಲ್ಲ, ನಿಮ್ಮನ್ನು ನೋಡ್ರಿ ಸಾಕ್ಷಾತ್ ಅರ್ಜುನನ ಹಂಗೆ ಇದ್ದೀರಿ ಅಂತ ಹೇಳೋದು. ಯಾಕೆ? ಅವನಿಂದ ಏನೋ ಪ್ರಯೋಜನ ಆಗಬೇಕಾಗಿದೆ. ಅದಕ್ಕಾಗಿ ಅವನಿಂದ ಒಂದು ಪ್ರಯೋಜನ ಆಗಬೇಕನ್ನೋದಕ್ಕೋಸ್ಕರವಾಗಿ ಅವನಲ್ಲಿ ಎಲ್ಲ ಸಲ್ಲದ ಗುಣಗಳನ್ನೆಲ್ಲ ಹೇಳಿ ಅವನನ್ನು ಸಂತೋಷಪಡಿಸೋದು. ಅವನು ಕೂಡ ಏನು ಮಾಡ್ತಾನೆ ಅಂತಂದ್ರೆ ಇವ ಹೇಳಿದ್ದೆಲ್ಲ ಸತ್ಯ ನಿಜ ಅಂತ ತಿಳ್ಕೋತಾನೆ. ಅದನ್ನು ಒಂದು ಕಡೆ ನೀಲಕಂಠ ದೀಕ್ಷಿತರು ಹೇಳಿದರು, ಪ್ರಾಮಾಣ್ಯ ಬುದ್ಧಿ ಸ್ತೋತ್ರೇಷು ದೇವತಾ ಬುದ್ಧಿರಾತ್ಮನಿ ಕೀಟ ಬುದ್ಧಿರ್ಮನುಷ್ಯೇಷು ನೂತನಾಯ ಶ್ರಿಯ ಫಲಂ. ಈ ಸಾಮಾನ್ಯನಾದವನಿಗೆ ಅವನು ಮಾಡತಕ್ಕಂಥ ಸ್ತೋತ್ರವೆಲ್ಲ ನಿಜ ಅಂತ ತಿಳ್ಕೊಂಡಿರ್ತಾನೆ. ಪ್ರಾಮಾಣ್ಯ ಬುದ್ಧಿ ಸ್ತೋತ್ರೇಶು, ಇದು ಸಾಮಾನ್ಯ ಮನುಷ್ಯರ ವಿಷಯ ಆಯಿತು. ಆದರೆ ಭಗವಂತನ ವಿಷಯ ಹಾಗಲ್ಲ. ಭಗವಂತನನ್ನು ನಾವು ಸ್ತೋತ್ರ ಮಾಡುವುದು ಅಂತಂದರೆ ಭಗವಂತನಲ್ಲಿ ಇರತಕ್ಕಂತಹ ಗುಣಗಳನ್ನೇ ಹೇಳುವುದು. ಅದೇ ಭಗವತ್ ಸ್ತೋತ್ರ ಮಾಡುವುದು ಅಂತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಗುಣಿನಿಷ್ಠ ಗುಣಾಭಿಧಾನಂ, ಗುಣಿನಿಷ್ಠ ಗುಣಾಭಿಧಾನಂ. ಆ ಗುಣಗಳು ಇರುವವನಲ್ಲಿಯೇ ಗುಣಗಳನ್ನು ಹೇಳುವುದು. ನಾವು ಗುಣಿಗಳಲ್ಲ, ಅವನು ಗುಣ. ಗುಣಿನಿಷ್ಠ ಗುಣಾಭಿಧಾನಂ ಸ್ತೋತ್ರಂ ಅಂತ. ಅದರಲ್ಲಿ ಭಗವತ್ಪಾದರ ಸ್ತೋತ್ರಗಳಲ್ಲಿ ಆ ಭಗವಂತನ ಗುಣಗಾನ ಮಾಡುವುದು ಅಂತನ್ನುವುದು ಒಂದು ವಿಧಾನ. ಇನ್ನೊಂದು ವೇದಾಂತ ತತ್ವವನ್ನು ತಿಳಿಸುವುದು ಅನ್ನೋದು ಒಂದು ವಿಧಾನ. ಇನ್ನೊಂದು ನಮ್ಮ ಕರ್ತವ್ಯವೇನು ಎಂಬುದನ್ನು ಬೋಧಿಸುವುದು ಒಂದು ವಿಧಾನ. ಹೀಗೆ ಅವರ ಸ್ತೋತ್ರಗಳಲ್ಲಿ ಮೂರು ವಿಧವಾಗಿ ನಮಗೆ ಕಾಣುತ್ತದೆ. ಕೆಲವು ಸ್ತೋತ್ರಗಳಲ್ಲಿ ಕೇವಲ ಭಗವಂತನ ಗುಣಗಾನ, ಆ ಭಗವಂತನನ್ನ ಎಷ್ಟು ಸ್ತುತಿಸಿದರೂ ಸಾಲದು. ಅದನ್ನೇ ಪುಷ್ಪದಂತ ಮಹಿಮ್ಮನ ಸ್ತೋತ್ರದಲ್ಲಿ ಮಹಿಮ್ಮನಃ ಪಾರಂತೆ ಪರಮ ವಿದುಷೋ ಯಜ್ಜ ಸದೃಶಿ ಸ್ತುತಿರ್ಬ್ರಹ್ಮಾದೀನಾಮಪಿ ತದವಸನ್ನಾಸ್ತ್ವಯಿ ಗಿರಃ ಅಥಾವಾಚ್ಯ ಸರ್ವಸ್ವಮತಿ ಪರಿಣಾಮಾವಧಿ ಗೃಣನ್ ಮಮಾಪ್ಯಸ್ಮಿನ್ ಸ್ತೋತ್ರೇ ಹರ ನಿರಪವಾದ ಪರಿಕರಃ ಅಂತಂದ. ಭಗವಂತನ ಮಹಿಮೆಯನ್ನು ಸಂಪೂರ್ಣವಾಗಿ ತಿಳಿದೇ ಭಗವಂತನ ಸ್ತೋತ್ರ ಮಾಡಬೇಕು ಅಂತಂದರೆ ಅಂಥ ಯೋಗ್ಯತೆ ಯಾರಿಗೂ ಇಲ್ಲ, ಚತುರ್ಮುಖ ಬ್ರಹ್ಮನಿಗೂ ಇಲ್ಲ. ಯಾಕೆಂದರೆ ಭಗವಂತನ ಮಹಿಮೆಯನ್ನು ಆಮೂಲಾಗ್ರವಾಗಿ ತಿಳಿಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ
ಬ್ರಹ್ಮನಿಗೂ ಸಹ ಅದಕ್ಕೆ ಅವಕಾಶ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ, ಅವನವನಿಗೆ ತಿಳಿದ ಮಟ್ಟಿಗೆ ಅವನು ಭಗವಂತನನ್ನು ಸ್ತುತಿಸಬಹುದು ಅಂತ ಅದಕ್ಕೆ ನಾವು ಒಂದು ಪರಿಮಿತಿಯನ್ನು ವಿಧಿಸಿದರೆ, ಆಗ ನಾವು ಸಹ ನಮಗೆ ತಿಳಿದ ರೀತಿಯಲ್ಲಿ ಭಗವಂತನ ಸ್ತುತಿಸಲಿಕ್ಕೆ ನಮಗೂ ಅಧಿಕಾರವಿರುತ್ತದೆ. ಹಾಗಾಗಿ ಭಗವಂತನನ್ನ ಸ್ತೋತ್ರ ಮಾಡುವುದು, ಭಗವಂತನ ಗುಣಗಾನ ಮಾಡುವುದು, ಅದು ಒಂದು ಸ್ತೋತ್ರ ವಿಧಾನ. ಅದರಿಂದ ನಮಗೆಷ್ಟೋ ಪುಣ್ಯ ಉಂಟು. ಆ ಭಗವಂತನ ಒಂದು ನಾಮಕ್ಕೆ ಅಪಾರವಾದ ಮಹಿಮೆಯನ್ನು ಹೇಳಿದ್ದಾರೆ. ಇನ್ನು ಆ ಭಗವಂತನ ಗುಣಗಾನ ಮಾಡಿದರೆ ಅದಕ್ಕಿನ್ನು ಎಷ್ಟು ಪ್ರಭಾವ ಇರಬೇಕು. ಹಾಗೆ ಭಗವತ್ಪಾದರ ಸ್ತೋತ್ರಗಳಲ್ಲಿ ತತ್ವವನ್ನು ತಿಳಿಸುವುದು ಸಹ ಒಂದು ಭಾಗದಲ್ಲಿ, ವೇದಾಂತ ತತ್ವವನ್ನು ತಿಳಿಸುವುದು ಅಂತನು. ಮುಖ್ಯವಾಗಿ ಹರಿಮೀಡೆ ಸ್ತೋತ್ರದಲ್ಲಿ ವೇದಾಂತ ತತ್ವವನ್ನೇ ಪ್ರಧಾನವಾಗಿ ತಿಳಿಸಿದ್ದಾರೆ ಅವರು. ಮಿಕ್ಕ ಸ್ತೋತ್ರಗಳಂತೆ ಅಲ್ಲದೆ ಇದು ಕೇವಲ ವೇದಾಂತ ತತ್ವವನ್ನೇ. ದಕ್ಷಿಣಾಮೂರ್ತಿ ಸ್ತೋತ್ರ ಒಂದು, ಈ ಹರಿಮೀಡೆ ಸ್ತೋತ್ರ ಒಂದು, ವೇದಾಂತ ತತ್ವವನ್ನೇ ಪ್ರಧಾನವಾಗಿ ತಿಳಿಸುವುದು. ಮುಖ್ಯವಾಗಿ ವೇದಾಂತದಲ್ಲಿ ಹೇಳುವುದು, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳು ಆ ಪರಮಾತ್ಮನಿಂದ ಆಗಿದೆ. ಆದ್ದರಿಂದ ಪರಮಾತ್ಮನ ಲಕ್ಷಣ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಕಾರಕತ್ವ ಅಂತನ್ನು. ಅದನ್ನೇ ಭಗವಾನ್ ವೇದವ್ಯಾಸರು ತಮ್ಮ ಸೂತ್ರಗಳಲ್ಲಿ ಮೊಟ್ಟ ಮೊದಲಿಗೆ ತಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಎರಡನೇ ಸೂತ್ರದಲ್ಲಿ ಏನು ಬ್ರಹ್ಮನ ಲಕ್ಷಣ ಅಂತಂದರೆ, ಜನ್ಮಾದ್ಯಸ್ಯ ಯತಃ, ಯತಃ ಜನ್ಮಾದಿ ತತ್ ಬ್ರಹ್ಮ. ಯಾವ ಬ್ರಹ್ಮದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳು ಆಗ್ತಾ ಇದೆಯೋ ಅದೇ ಬ್ರಹ್ಮ. ಇದು ಶ್ರುತಿಯಲ್ಲಿ ಹೇಳಿದೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅಂತ. ಯಾರಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳು ಆಗ್ತಾ ಇದೆಯೋ ಅದು ಬ್ರಹ್ಮ. ಇದನ್ನೇ ವೇದವ್ಯಾಸರು ಜನ್ಮಾದಿ ಅಸ್ಯ ಯತಃ ಎಂಬ ಸೂತ್ರದಲ್ಲಿ ಹೇಳಿದರು. ಇದನ್ನೇ ಹರಿಮೀಡೆ ಸ್ತೋತ್ರದಲ್ಲಿ ಭಗವತ್ಪಾದರು ಸಹ ಹೇಳಿದ್ದಾರೆ. ಈ ರೀತಿಯಾಗಿ ವೇದಾಂತ ತತ್ವಗಳನ್ನು ಈ ಹರಿಮೀಡೆ ಸ್ತೋತ್ರದಲ್ಲಿ ಬಹಳವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಎಂಬುದನ್ನು ಸಹ ವೇದಾಂತ ಕೆಲವು ಸ್ತೋತ್ರಗಳಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ಷಟ್ಪದಿ ಸ್ತೋತ್ರದಲ್ಲಿ ಅವಿನಯಮಪನಯ ವಿಷ್ಣು ದಮಯ ಮನಸ್ಸಮಯ ವಿಷಯ ಮೃಗತೃಷ್ಣ ಭೂತದಯಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಇದು ನೋಡಲಿಕ್ಕೆ ಪ್ರಾರ್ಥನೆಯಾಗಿ ಕಾಣ್ತದೆ. ವಾಸ್ತವವಾಗಿ ಇದಿಷ್ಟನ್ನು ನಾವು ಅಳವಡಿಸ್ಕೊಳ್ಬೇಕು. ಭಗವಂತ ನನ್ನ ಅವಿನಯವನ್ನು ಹೋಗಲಾಡಿಸುವಂಥ ಮೊದಲನೇ ಪ್ರಾರ್ಥನೆ. ಅಂದರೆ ಏನು? ಯಾರಿಗೂ ಅವಿನಯ ಅನ್ನೋದು ಇರಬಾರದು. ದಮಯ ಮನಃ, ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿರುವ ಹಾಗೆ ಮಾಡು. ಅಂದರೆ ಪ್ರತಿಯೊಬ್ಬನೂ ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿರಬೇಕು ಅಂತ ಅಲ್ಲಿ ಒಂದು ಉಪದೇಶ. ಸಮಯ ವಿಷಯ ಮೃಗತೃಷ್ಣಾಂ, ವಿಷಯಗಳಲ್ಲಿ ಆಸೆ ನನಗೆ ಬರದೇ ಇರುವ ಹಾಗೆ ಮಾಡು. ಅಂದರೆ ಯಾರೂ ಆ ವಿಷಯದಲ್ಲಿ ಆಸೆಯನ್ನು ಇಟ್ಟುಕೊಂಡಿರಬಾರದು. ಭೂತದಯಾಂ ವಿಸ್ತಾರಯ, ನನಗೆ ಎಲ್ಲವರಲ್ಲೂ ದಯೆ ಅಂತ ಅನ್ನೋದು ವಿಷಯ ಬಹಳವಾಗಿ ಬರುವ ಹಾಗೆ ಮಾಡು. ಅಂದರೆ ಪ್ರತಿಯೊಬ್ಬನೂ ದಯಾವಂತನಾಗಿರಬೇಕು. ಈ ಸಂಸಾರ ಸಮುದ್ರ ನನ್ನನ್ನು ದಾಟಿಸು. ಅಂದರೆ ಪ್ರತಿಯೊಬ್ಬರೂ ಸಂಸಾರ ಸಮುದ್ರ ದಾಟುವುದಕ್ಕೆ ಪ್ರಯತ್ನಿಸಬೇಕು. ಇದು ಭಗವಂತನ ಸ್ತೋತ್ರವಾಗಿ ಕಂಡರೂ ಅದು ನಮಗೊಂದು ಉಪದೇಶ. ಈ ರೀತಿಯಾಗಿ ನಾವು ವರ್ತಿಸಬೇಕು. ಯಾರೂ ಕೂಡ ಅವಿನಯದಿಂದ ಇರಬಾರದು. ಮನಸ್ಸನ್ನು ಹತೋಟಿಗೆ ಇಟ್ಕೊಳ್ಬೇಕು. ವಿಷಯಗಳಲ್ಲಿ ಆಸೆಗಳನ್ನು ಬಿಡಬೇಕು. ಎಲ್ಲವರಲ್ಲೂ ದಯಾವಂತರಾಗಿರಬೇಕು ಎಂಬತಕ್ಕಂತಹ ಉಪದೇಶ ಈ ಸ್ತೋತ್ರದಲ್ಲಿ ಅಡಗಿದೆ.
ಇನ್ನೊಂದು ಕಡೆಯಲ್ಲಿ ಭಗವತ್ಪಾದರು ಹೇಳ್ತಾರೆ, ನನ್ನ ಮನಸ್ಸು ಒಂದು ಕೋತಿಯಂತೆ ಎಲ್ಲ ಕಡೆಗೂ ಓಡಾಡ್ತಿದೆ. ನೀನು ಹೇಗೂ ಪಶುಪತಿಯಾಗಿದ್ದೀಯಲ್ಲ, ಪಶುಪತಿ ಅಂತಂದ್ರೆ ಪಶುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವವನು, ಈ ಮನಸ್ಸೆಂಬ ಕೋತಿಯನ್ನು ಕೂಡ ನಿನ್ನ ಹತೋಟಿಯಲ್ಲಿ ಇಟ್ಕೊಂಡ್ಬಿಡು. ಅದರ ಅರ್ಥ ಏನು? ನನ್ನ ಮನಸ್ಸನ್ನ ಆ ಈಶ್ವರನಲ್ಲಿಯೇ ಇಡಬೇಕು. ಅಂದರೆ ನನ್ನ ಮನಸ್ಸು ಯಾವಾಗಲೂ ಈಶ್ವರನನ್ನೇ ಚಿಂತಿಸುವ ಹಂಗಾಗಬೇಕು. ನನ್ನ ಮನಸ್ಸಿನಲ್ಲಿ ಬೇರೆ ಯಾವುದೇ ಯೋಚನೆಗಳು ಬರಬಾರದು. ನಾವು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸ್ತೇವೋ ಅಷ್ಟರ ಮಟ್ಟಿಗೆ ನಾವು ಸನ್ಮಾರ್ಗದಲ್ಲಿ ಹೋಗುವುದಕ್ಕೆ ಅವಕಾಶ ಬರುತ್ತೆ. ಎಷ್ಟೆಷ್ಟು ನಮ್ಮ ಮನಸ್ಸು ಬಹಿರ್ಮುಖವಾಗಿ ಬೇರೆ ವಿಷಯಗಳ ಕಡೆಗೆ ಹೋಗ್ತದೋ ಅಷ್ಟಷ್ಟು ನಾವು ಕೆಳಗೆ ಹೋಗತಕ್ಕಂಥ ಸಂದರ್ಭ ಆಗ್ತದೆ. ನಾವು ಕೆಳಗೆ ಹೋಗಬಾರ್ದು, ಮೇಲೆ ಹೋಗಬೇಕು. 84 ಲಕ್ಷದ ಜೀವರಾಶಿಯಲ್ಲಿ ಮನುಷ್ಯನು ಒಬ್ಬ. ಅಂತಹ ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ. ಪುನಃ ಆ ಬೇರೆ ಯಾವುದಾದ್ರೂ ಪ್ರಾಣಿ ಜನ್ಮ ಬಂತು ಅಂತಂದರೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಇನ್ನೂ ಉತ್ತಮವಾದಂತಹ ಮನುಷ್ಯ ಜನ್ಮ ಸಿಕ್ಕಿದರೆ ಇನ್ನೂ ಉತ್ತಮವಾದ ಸಾಧನೆಯನ್ನು ಮಾಡಬಹುದು. ಆದರೆ ಪುನಃ ಯಾವುದಾದ್ರೂ ಪ್ರಾಣಿ ಜನ್ಮ ಸಿಕ್ತು ಅಂತಂದರೆ ಮತ್ತೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಉತ್ತಮವಾದ ಜನ್ಮ ಸಿಕ್ಕಬೇಕಾದರೆ ನಾವು ಸನ್ಮಾರ್ಗದಲ್ಲಿ ಹೋಗಬೇಕು. ಆ ಸನ್ಮಾರ್ಗ ಯಾವುದು ಅಂತಂದರೆ ಭಗವತ್ಪಾದರು ತಿಳಿಸಿದರು. ಹೀಗೆ ಭಗವತ್ಪಾದರ ಸ್ತೋತ್ರಗಳಲ್ಲಿ ಇರತಕ್ಕಂತಹ ವೈವಿಧ್ಯ ಅತ್ಯಾಶ್ಚರ್ಯಕರವಾದದ್ದು. ಇಷ್ಟೊಂದು ರೀತಿಯಲ್ಲಿ ಆ ಸ್ತೋತ್ರಗಳನ್ನು ರಚನೆ ಮಾಡತಕ್ಕಂಥದ್ದು ಕೇವಲ ಭಗವತ್ಪಾದರಿಗೆ ಸಾಧ್ಯವಾಯಿತೇ ಹೊರತು ಬೇರೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಸುಮ್ಮನೆ ಸ್ತೋತ್ರ ಮಾಡ್ಬೋದು, ಗುಣಗಾನ ಮಾಡ್ಬೋದು, ಆದರೆ ತತ್ವವನ್ನು ಸಹ ಅದರಲ್ಲಿ ತಿಳಿಸುವುದು, ಕರ್ತವ್ಯವನ್ನು ತಿಳಿಸುವುದು ಅಂತನ್ನೋದು ಭಗವತ್ಪಾದರಿಗೆ ಸಾಧ್ಯವಾಯಿತು. ಹಾಗಾಗಿ ಭಗವತ್ಪಾದರ ಸ್ತೋತ್ರಗಳನ್ನು ಹೇಳುವುದು ಅಂತನ್ನೋದು ಅದೊಂದು ಅತ್ಯಂತ ಪುಣ್ಯ ಕಾರ್ಯ, ಪುಣ್ಯಪ್ರದವಾದಂತಹ ಕಾರ್ಯ. ಆ ಸ್ತೋತ್ರಗಳನ್ನು ಹೇಳುವುದರಿಂದ ಭಗವಂತನ ಕೃಪೆ ದೊರೆಯುತ್ತದೆ ಅಂತನ್ನೋದು ಮಾತ್ರವಲ್ಲದೆ ನಮಗೆ ಕರ್ತವ್ಯವೇನು ಎಂಬುದು ಸಹ ನಮಗೆ ಅದರಿಂದ ಗೊತ್ತಾಗುತ್ತದೆ. ವೇದಾಂತ ಏನು ಹೇಳ್ತಿದೆ ಅಂತನ್ನೋದು ನಮಗೆ ಅದರಿಂದ ಗೊತ್ತಾಗುತ್ತದೆ. ಅದಕ್ಕಾಗಿ ಈ ಭಗವತ್ಪಾದರ ಸ್ತೋತ್ರಗಳನ್ನು ಹೇಳುವುದು ಅಂತನ್ನುವುದು ನಾವು ಒಂದು ಪದ್ಧತಿಯಾಗಿ ಇಟ್ಕೊಳ್ಳಬೇಕು. ಅವರು ಸ್ತೋತ್ರ ರಚನೆ ಮಾಡಿದ್ದು ನಮಗಾಗಿ ತಾನೇ, ಅವರಿಗಾಗಲ್ಲ, ಅವ್ರಿಗೇನು ಬೇಕಾಗಿಲ್ಲ. ಅವರು ಸದಾ ಭಗವಂತನಲ್ಲಿ ಲೀನವಾಗಿರ್ತಕ್ಕಂಥವರಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ಆದರೆ ನಮ್ಮಂಥವರ ಮೇಲೆ ಅತ್ಯಂತವಾದ ಕರುಣೆಯಿಂದ ಅವರು ಈ ಸ್ತೋತ್ರ ಸಾಹಿತ್ಯವನ್ನು ರಚನೆ ಮಾಡಿತ್ತು. ನಾವು ಉದ್ಧಾರವಾಗಲಿ, ನಮಗೆ ಸನ್ಮಾರ್ಗ ಸಿಕ್ಕಲಿ ಎಂಬ ದೃಷ್ಟಿಯಿಂದ ಅವರು ಸ್ತೋತ್ರ ರಚನೆ ಮಾಡಿತ್ತು. ಅಂತಹ ಸ್ತೋತ್ರಗಳನ್ನು ನಾವು ಪಠಿಸಬೇಕು. ಆ ಸ್ತೋತ್ರಗಳ ಅಧ್ಯಯನದಿಂದ ನಾವು ವಿಶೇಷವಾದಂತಹ ಭಗವತ್ ಕೃಪೆಗೆ ಪಾತ್ರರಾಗಬೇಕು. ಈ ಸ್ತೋತ್ರಗಳು ಅತ್ಯಂತ ರಮಣೀಯವಾಗಿರುತ್ತವೆ.